ABCD is a trapezium with AB parallel to DC. ಇದು ಚಿತ್ರ ಬಿಡಿಸಿಲ್ಲ ಅವರು, ಬಿಡಿಸ್ಕೊಬೇಕು. ಡಯಾಗ್ರಾಮ್. ಸೊ ಟ್ರಪೀಸಿಯಂ ಅಂತ ಹೇಳಿದ್ರೆ ಹುಡುಗರ ಏನು, ಇಟ್ಸ್ ಅ ಕ್ವಾಡ್ರಿಲ್ಯಾಟ್ರಲ್ ವಿಚ್ ವೇರ್ ಇದು ಬೇಡ, ಸರಿ. It's a quadrilateral where one pair of opposite sides are parallel. So ಇದು ಮತ್ತೆ ಇದು parallel. ಇಲ್ಲಿ ಏನು ಕೊಟ್ಟಿದ್ದಾರೆ, ABCD is a trapezium with AB being parallel to DC. So ABCD ಈ ರೀತಿಯಲ್ಲಿ ಒಂದು ದಿಕ್ಕಲ್ಲಿ ಹೋಗ್ಬೇಕು, ಕ್ಲಾಕ್ ವೈಸ್ ಇಲ್ಲಾಂದ್ರೆ ಆಂಟಿ ಕ್ಲಾಕ್ ವೈಸ್, ಸರಿನಾ? ಈ ದಿಕ್ಕಲ್ಲಿ ಹೋಗಿ ಇಲ್ಲಾಂದ್ರೆ ಈ ದಿಕ್ಕಲ್ಲಿ ಹೋಗಿ, ನಾನು ಈ ದಿಕ್ಕಲ್ಲಿ ಹೋಗಿದ್ದೀನಿ. ಏನೋ ABCD ಬರೆಯೋದ್ರಲ್ಲಿ, ABCD ಬರೆಯೋದ್ರಲ್ಲಿ ಸುಮ್ಮನೆ ಹೇಗೋ ಬರೆಯೋಕ್ಕಾಗಲ್ಲ, ಸರಿನಾ? ಸೊ ಇದು ಮತ್ತೆ ಇದು ಪ್ಯಾರಲಲ್. ಅದು ಬಿಟ್ಟರೆ ಇನ್ನೇನು, ಇಟ್ಸ್ ಡಯಾಗನಲ್ ಇಂಟರ್ಸೆಕ್ಟ್ ಈಚ್ ಅದರ್ ಅಟ್ O. ಸೊ ಇದು ನಿಮ್ಮ ಡಯಾಗನಲ್. They intersect at O. Show that AO by OB is equal to CO by OD. ಸ್ವಲ್ಪ ವಿಚಿತ್ರವಾಗಿದೆ ಅಲ್ವಾ? ಹೇಗೆ ಮಾಡೋದು ಇದನ್ನ ಮಾಡೋದಕ್ಕೆ ನಾವು ಒಂದು ಲೈನ್ ಡ್ರಾ ಮಾಡಬೇಕಾಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ BPT ಮುಖಾಂತರ ಮಧ್ಯದ ಒಂದು ಯಾವ್ದಾದ್ರು ಲೈನ್ ಇರಬೇಕಲ್ಲ. ಇಂದ್ರಲ್ಲಿ ಒಂದು ಟ್ರಯಾಂಗಲ್ ಎಲ್ಲಿದೆ, ADB, ABC, BDC, CAD. ಸೊ ಆ ಮಧ್ಯದ ಲೈನ್ ಬಂದು ಇಲ್ಲಿದೆ. ಈ ರೀತಿಯಲ್ಲಿ ಬರ್ಕೊಬೋದು. ಬೇಡ ಅಂತ ಹೇಳಿದ್ರೆ ಇಲ್ಲಿ ಇದನ್ನು ಕೂಡ ಬರ್ಕೊಬೋದು. ಸರಿನಾ? ಇದನ್ನ ನೀವು ಏನಂತ ಬರ್ಕೊಂಡಿರ ಅಂತ ಹೇಳಿದ್ರೆ N ಅಂತ. NO is a line joining center with one of the sides AD. Sorry, such that NO is parallel to DC, and since it's parallel to DC, it's also parallel to AB. So basically AB, NO, DC ಮೂರೂನು ಪ್ಯಾರಲಲ್. ಹೇಗೆ ಉಪಯೋಗ ಬರುತ್ತೆ ಅಂತ ಹೇಳಿ ಅರ್ಥ ಮಾಡಿಸ್ತೇನೆ. ಈ ಚಿತ್ರ ಅರ್ಥ ಆಯ್ತಾ? ಮೊದಲನೇದಾಗಿ ABCD ಟ್ರಪೀಸಿಯಂ ಅಂತ ಹೇಳಿದ್ರೆ ಒನ್ ಆಫ್ ದ ಸೈಡ್ ಇಸ್ ಪ್ಯಾರಲಲ್ ಟು ದ ಥರ್ಡ್ ಸೈಡ್. ನಾನು ಇದನ್ನೆಲ್ಲ ಬೇಸಿಕ್ಸ್ ಅಲ್ಲಿ ಮಾಡಿದ್ದೀನಿ, ನೀವು ಅದನ್ನ ಹೋಗಿ ನೋಡ್ಕೊಬೇಕು. ಬೇಸಿಕ್ಸ್ ನೋಡ್ತೀರಾ, ನೀವು ಇದನ್ನೆಲ್ಲ ಮಾಡ್ತು ಅಂತ ಹೇಳಿದ್ರೆ ಉಪಯೋಗ ಬರಲ್ಲ. ಇದು ಒಂದಷ್ಟು ಕ್ವಶನ್. ಇನ್ನೊಂದಷ್ಟು ಪ್ರಶ್ನೆ ಬಂತು ಅಂದ್ರೆ ಏನು ಮಾಡ್ತೀರಾ, ಎಲ್ಲಿ ಹೋಗ್ತೀರಾ? ಪ್ರಾಪರ್ಟೀಸ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಜಾಮೆಟ್ರಿ ಪ್ರಶ್ನೆ ಮಾಡೋದಕ್ಕಾಗಲ್ಲ. ತುಂಬ ಜನ ಅದೇ ಇದು ಮಾಡೋದು, ತಪ್ಪು ಮಾಡೋದು. ಪ್ರಾಪರ್ಟೀಸ್ ಗೊತ್ತಿರಲ್ಲ, ಅದೇ ಹಾಗಾಗಿ ಜಾಮೆಟ್ರಿ ಕಷ್ಟ ಆಗುತ್ತೆ. ಅದು ಒಂದು ಅರ್ಧ ಗಂಟೆ ತಗೊಳುತ್ತೆ, ಆಯ್ತು 1 hour ತಗೊಳುತ್ತೆ ಅನ್ಕೊಳ್ಳಿ. ಕೇಳಿಸ್ಕೊಂಡು ಬರ್ಕೊಂಡು ಇದನ್ನೆಲ್ಲ ನೋಡ್ಕೊಬೇಕು. ಇವಾಗೇನೋ ಇಲ್ಲಿ ನಾವು ಕನ್ಸ್ಟ್ರಕ್ಷನ್ ಮಾಡಿದೀವಿ ಅಲ್ವಾ, ಹಾಗಾಗಿ ಹೇಳ್ಬೇಕು ನಾವು. ಆ ಟೀಚರ್ ಇರ್ತಾರೋ ಅವ್ರು ಕರೆಕ್ಟ್ ಮಾಡ್ತಾ ಇದ್ದಾರೋ ಅವ್ರಿಗೆ ಹೇಳ್ಬೇಕು, ಸರ್ ಅವ್ರು ಮೇಡಮ್ ನಾವು ಡ್ರಾ NO parallel to DC where N is a point on AD ಅಲ್ವಾ. AD ಮೇಲೆ ಇರೋಂಥ ಪಾಯಿಂಟು N. ಸೊ ಇದು ನಿಮ್ಮ ಮೊದಲೇ ಪಾಯಿಂಟ್ ಕನ್ಸ್ಟ್ರಕ್ಷನ್. ಇವಾಗ this implies AB is parallel to NO. ಸರಿನಾ? ಗಿವನ್ ಬರೆಯೋದೇ ಮರ್ತೋಯ್ತು. ಸೊ ಗಿವನ್ AB is parallel to DC and AC and DB
meet at O. ಟು ಪ್ರೂವ್ ಏನು ಪ್ರೂವ್ ಮಾಡಬೇಕು? AO by BO ಇದ್ಕೊಳ್ಳು CO by DO. ಹಾಂ, ಇವಾಗಿಂದ ಸ್ವಲ್ಪ ನಿಮ್ಗೊಂದಷ್ಟು ಟ್ರಿಕ್ಸ್ ಹೇಳ್ಕೊಡ್ತೀನಿ. AO by BO ಇದು ಯಾವುದೋ ಒಂದು ಟ್ರಯಾಂಗಲ್ ಇದೆ, ಇದೊಂದು ಯಾವುದೋ ಬೇರೆ ಟ್ರಯಾಂಗಲ್ ಇದೆ ಅಲ್ವಾ? AO by BO, CO by DO ಇದು ಕೂಡ ವಿಚಿತ್ರವಾಗಿದೆ ಅಲ್ವಾ? ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ ರೀಅರೇಂಜ್ ಮಾಡ್ಕೊಬೋದು. ಇದನ್ನು ಆ್ಯಕ್ಚುಲಿ ಬರೆಯೋಂಗಿಲ್ಲ, ಬಟ್ ನಾವು ರೀಅರೇಂಜ್ ಮಾಡ್ಕೊಬೋದು. ಸೊ AO by BO ಬದಲಾಗಿ CO ಕರ್ಕೊಳ್ಳಿ ಆ್ಯಂಡ್ BO ಆ ಕಡೆ ಕಳಿಸಿ. ಸೊ ಇವಾಗ ನೋಡಿ, AO by OC ಇಸ್ ಈಕ್ವಲ್ ಟು BO by OD. ನೋಡಿ, ಅಟ್ಲೀಸ್ಟ್ ಇದಾದ್ರೆ ಇವಾಗ ಒಂದೊಂದು ಸೈಡಲ್ಲಿದೆ. ಇದು ಒಂದು ಈ ಲೆಂತಲ್ಲಿದೆ, AC ಲೆಂತಲ್ಲಿದೆ, ಇದು BD ಲೆಂತಲ್ಲಿದೆ ಅಲ್ವಾ, ಈ ರೇಷಿಯೋಸು. ಸೊ ಈ ಥರ ಬರ್ಕೊಳೋದ್ರಲ್ಲಿ ನಿಮ್ಮ ಉತ್ತರ ಹುಡ್ಕೋದು ಸುಲಭ ಆಗುತ್ತೆ, ಇಲ್ಲಾಂದರೆ ಭಾರಿ ಕಷ್ಟ. ಸೊ ಇದನ್ನು ನೀವು ಪ್ರೂವ್ ಮಾಡ್ತು ಅಂತ ಹೇಳಿದ್ರೆ ಬೈ ಡಿಫಾಲ್ಟ್ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಇದನ್ನು ಪ್ರೂವ್ ಮಾಡ್ಬೋದು. ಸೊ ಇದು ಹೇಗೆ ಅಂತ ಹೇಳಿದ್ರೆ ಒಂದು ಸ್ಟೆಪ್ ಹಿಂದೆ ನೀವು ಬರ್ಕೊಂಡು ಏನು ಪ್ರೂವ್ ಮಾಡಬೇಕು ಅಂತ ನೋಡ್ತಾ ಇದ್ದೀರಾ. ಇದನ್ನು ಪ್ರೂವ್ ಮಾಡ್ತು ಅಂದರೆ ಇದನ್ನು ಪ್ರೂವ್ ಮಾಡೋದು ಅಷ್ಟೊಂದು ಕಷ್ಟ ಆಗಲ್ಲ. ಸೊ ಯಾವ ಥರ ಯಾವತ್ತು ನಿಮಗೆ ಈ ಥರ ಒಂದು ಪ್ರಶ್ನೆ ಕಷ್ಟ ಆಗ್ತಾ ಇದೆ, ಇದೇನು ಅಂತ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಈ ಕಡೆ ಆ ಕಡೆ ಮಾಡಿ ಅಲ್ವಾ. ನಮಗೆ ರೇಷಿಯೋಸ್ ಬೇಕು, ಹಾಗಾಗಿ ನಾನು ಕ್ರಾಸ್ ಮಲ್ಟಿಪ್ಲೈ ಮಾಡಿಲ್ಲ, ಟ್ರಾನ್ಸ್ಪೋಸ್ ಮಾಡಿದೆ ಅಂತ ಹೇಳಿದ್ರೆ BO ಆ ಕಡೆ ಕಳಿಸಿದೆ ಮಲ್ಟಿಪ್ಲಿಕೇಶನ್ ಆಯಿತು, CO ಈ ಕಡೆ ಕಳಿಸಿದೆ ಡಿವಿಷನ್ ಆಯಿತು. ಸೊ ಈ ಥರ ಬರ್ಕೊಳೋದ್ರಲ್ಲೇ ದಿಸ್ ಇಸ್ ದ ಟ್ರಿಕ್ ಆಯಿತಾ. ಸ್ವಲ್ಪ ಕೆಲಸ ಸುಲಭ ಆಗುತ್ತೆ ಅಲ್ವಾ. ಸೊ ಮುಂದಿನ ಭಾಗ ಪ್ರೂಫ್. ಹಾಂ ಹುಡುಗರ, ಇವಾಗ ನೀವು ಇಲ್ಲಿಂದ ಗೊತ್ತಿದೆ ಏನು ಮಾಡಬೇಕು ಅಂತ ಹೇಳಿ. ಇದುವರೆಗೆ ಏನು ಮಾಡಿದ್ರೋ ನಿಮ್ಮ ನೆಗೋಷಿಯೇಟರ್ ಅದು ಇದು ಅಂತೆಲ್ಲ ಹೇಳಿ, ಆ ರೀತಿಯಲ್ಲಿ ಈ ಪ್ರಶ್ನೆ ಕೂಡ ಮಾಡಬೇಕು. ಸೊ ನೋಡಿ ಯಾವ ಟ್ರಯಾಂಗಲ್ ಅಂತೆಲ್ಲ ಹೇಳಿ. ಸೊ ನಾವು AO by OC ಅದನ್ನು ಈ ಟ್ರಯಾಂಗಲಲ್ಲಿ ಮಾಡ್ಕೊಬೋದು, ಯೋಚನೆ ಮಾಡ್ಬೋದು. ಲೈಟಾಗಿ ಶೇಡ್ ಮಾಡ್ಕೊಳ್ಳಿ, ADC ಸರಿನಾ. ಇನ್ ಟ್ರಯಾಂಗಲ್ ADC as NO is parallel to TC. ಇದು ಬೈ ದ ವೇ ಇದು ಗಿವನ್, ಇದು ಗಿವನ್ AB is parallel to DC, ಹಾಗಾಗಿ NO is parallel to AB ಅಂತ ಕನ್ಕ್ಲೂಡ್ ಮಾಡೋದಲ್ಲ, ಇದು ಬೇಕಾದ ನಮಗೆ ಉಪಯೋಗ ಬರುತ್ತಿಲ್ಲ. ಆಸ್ NO is parallel to DC ಏನಂತ ಬರೀಬೋದು, ಆಸ್ ಪರ್ BPT AN by ND is equal to AO by OC. ನೋಡಿ AO by OC ಬಂತು, ಇದು ನಮ್ಮ ಇಕ್ವೇಶನ್ 1. ಮುಂದಿನ ಭಾಗ ಇನ್ ಟ್ರಯಾಂಗಲ್ BO by OD ಇಲ್ಲಿದೆ ನೋಡಿ, BO by OD ಯಾವ ಟ್ರಯಾಂಗಲಲ್ಲಿ, ಟ್ರಯಾಂಗಲ್ ADB. ಏನಿಲ್ಲ, ನೀವು ಚಿತ್ರನ ಈ ಕಡೆ ಆ ಕಡೆ ಸ್ವಲ್ಪ ಮಾಡ್ಕೊಳ್ಳಿ, ಕಾಣುತ್ತೆ. ಪೇಜ್ನ ಉಲ್ಟಾ ಮಾಡ್ಕೊಳ್ಳಿ, ಕಾಣುತ್ತದು. ಸೊ ಏನು ಹೇಳ್ಬೋದು, ಇನ್ ಟ್ರಯಾಂಗಲ್ ADB ಆಸ್, ಇದರಲ್ಲಿ ಏನು ಪ್ಯಾರಲಲ್ ಇದೆ ಹುಡುಗರ, NO is parallel to AB ಅಲ್ವಾ. ಆಸ್ ಪರ್ PPT we can write AN by ND. ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಅದು ಅರ್ಥ ಆಗಲ್ಲ ಅಂದರೆ ND by NA is equal to DO by OD. ND by NA is equal to DO by OB. ಸೊ ಇದನ್ನ ಇನ್ವರ್ಸ್ ಮಾಡಿ ಬೋತ್ ದ ಸೈಡ್ಸ್. ಟೇಕ್ ಇನ್ವರ್ಸ್ ಆನ್ ಬೋತ್ ಸೈಡ್ಸ್. ಸೊ
ಎನ್ ಎ ಬೈ ಎನ್ ಡಿ ಇಸ್ ಈಕ್ವಲ್ ಟು ಒ ಬಿ ಬೈ ಒ ಡಿ ಅಲ್ವಾ? ಸೊ ಇವಾಗ ಏನಂತ ಬರೀಬೋದು ನಾವು, ಇದನ್ನು ಈಕ್ವೇಷನ್ 2 ಅಂತ ಬರ್ಕೊಳ್ಳಿ. ಸೊ ಒಂದೇ ನಿಮಿಷ. ಹಾಂ, ಇವಾಗ ಏನಂತ ಹೇಳ್ಬೋದು ನೋಡಿ, ಇಲ್ಲಿ ಎನ್ ಎ ಆ್ಯಂಡ್ ಇದು ಎ ಎನ್ ಎ ಎರಡು ಒಂದೇನೆ, ಎನ್ ಡಿ. ಸೊ ನಿಮ್ಮ ನೆಗೋಷಿಯೇಟರ್ ಸಿಕ್ತು. ಸೊ ಏನು ಕನ್ಕ್ಲೂಡ್ ಮಾಡ್ಬೋದು ಹುಡುಗರ ನೀವು? ಇದು ನಿಮ್ಮ ನೆಗೋಷಿಯೇಟರ್. ಸೊ ಏನು ಕನ್ಕ್ಲೂಡ್ ಮಾಡ್ಬೋದು? ಇವೆರಡು ಈಕ್ವಲ್ ಆಗಿದೆ, ಹಾಗಾಗಿ ಫ್ರಮ್ 1 and 2 AO by OC is equal to OB by OD. ಸರಿನಾ? ಸೊ ಇದರಿಂದ ಏನು ಪ್ರೂವ್ ಆಗುತ್ತೆ? ಇದರಿಂದ ಒಂದು ಸ್ಟೆಪ್ ಹಿಂದೆ ಪ್ರೂವ್ ಆಗುತ್ತೆ. ಸೊ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ದಿಸ್ ಇಂಪ್ಲೈಸ್ AO by OB is equal to OC by OD. ಹೆನ್ಸ್ ಪ್ರೂವ್ಡ್. ಅಷ್ಟೇನೆ. ಸೊ ನಿಮ್ಗೆ ಯಾವತ್ತಿದ್ರು ಈ ರೇಷಿಯೋಸ್ ವಿಚಿತ್ರವಾಗಿ ಕೊಟ್ಟಿತ್ತು ಅಂತ ಹೇಳಿದ್ರೆ ಅದನ್ನು ರೀಅರೇಂಜ್ ಮಾಡ್ಕೊಳ್ಳಿ, ಆಯ್ತಾ? ರೀಅರೇಂಜ್ ಮಾಡ್ಕೊಂಡು ಒಂದು ಕಟ್ ಮಾಡ್ಕೊಳ್ಳಿ. ಟೀಚರ್ ಹೇಳ್ತಾರೆ ಈ ಥರ ಎಲ್ಲ ಬರೆಯಂಗಿಲ್ಲ ಅಂತ ಹೇಳಿ, ಸುಮ್ಮನೆ ಒಂದು ಕಟ್ ಮಾಡ್ಕೊಳ್ಳಿ ನಿಧಾನಕ್ಕೆ. ನಿಮ್ಗೆ ಗೊತ್ತಾಗುತ್ತೆ, ಓಕೆ ಎ ಒ ಬೈ ಒ ಸಿ ಈ ಟ್ರಯಾಂಗಲ್ ತೊಗೊಬೇಕು, ಪಿ ಒ ಬೈ ಒ ಡಿ ಓಕೆ ಈ ಟ್ರಯಾಂಗಲ್ ತೊಗೊಬೇಕು. ಅವೆರಡು ಟ್ರಯಾಂಗಲ್ ತೊಗೊಬೇಕು ಅಂತ ಹೇಳಿದ್ರೆ ನಾನು ಒಂದು ಲೈನ್ ಡ್ರಾ ಮಾಡ್ಕೊಬೇಕು ಪ್ಯಾರಲಲ್ ಆಗಿ. ಯಾಕಂತ ಹೇಳಿದ್ರೆ ಬಿ ಪಿ ಟಿಗೆ ನಾವು ಪ್ಯಾರಲಲ್ ಲೈನ್ ಡ್ರಾ ಮಾಡ್ಕೊಬೇಕಾಗುತ್ತೆ. ಡ್ರಾ ಮಾಡ್ಕೊಂಡ್ಮೇಲೆ ಕನ್ಸ್ಟ್ರಕ್ಷನ್ ಮಾಡಾದ್ಮೇಲೆ ಗಿವನ್ನು ಪ್ರೂಫ್ ಅವೆಲ್ಲ ಬರ್ಕೊಂಡು ಈ ಉತ್ತರಕ್ಕೆ ಬರ್ಬೋದು. ಇದಕ್ಕೆ ಬಂದಾದ್ಮೇಲೆ ಒಂದೇನು ಸ್ಟೆಪ್ ಎಕ್ಸ್ಟ್ರಾ ಕ್ರಾಸ್ ಮಲ್ಟಿಪ್ಲೈ ಮಾಡಿ ನಿಮ್ಮ ಉತ್ತರ ಸಿಗುತ್ತೆ. ಸೊ ಇದು ನಿಮ್ಮ ಟ್ರಿಕ್. ಸೊ ಪಾಸ್ ಮಾಡ್ಕೊಂಡು ನೋಡೋರು ನೋಡ್ಬೋದು.